ಪ್ರಸಾದದ ಚಿತ್ರಾನ್ನ ಮಾಡೋದಕ್ಕೆ ಬೇಕಾಗಿರೋ ಸಾಮಾನುಗಳು: ಎಣ್ಣೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಸ್ವಲ್ಪ ಗೋಡಂಬಿ, ಸ್ವಲ್ಪ ಕಡಲೆಕಾಯಿ ಬೀಜ, ಅರಿಶಿನದ ಪುಡಿ, ಎಲ್ಜಿ ಇಂಗು, ನಿಂಬೆಹಣ್ಣಿನ ರಸ, ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, 1 ಬೌಲ್ ಅನ್ನ. ಎಣ್ಣೆ ಹಾಕೊಳ್ಳೋಣ. ಇದು 1 kg ಅಕ್ಕಿಗೆ 1/4 kg ಎಣ್ಣೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಪ್ರಸಾದ ಚಿತ್ರಾನ್ನ. ನಾನೊಂದು 1/4 kg ಅಷ್ಟು ಅಕ್ಕಿ ಅನ್ನ ತಗೊಂಡಿರೋದ್ರಿಂದ ಒಂದು 50 ಗ್ರಾಮ್ನಷ್ಟು ಎಣ್ಣೆ ಹಾಕಿದ್ದೀನಿ. ಗೋಡಂಬಿ ಮತ್ತು ಕಡಲೆ ಬೀಜನ ಎರಡನ್ನೂ ಮೊದಲೇ ಎಣ್ಣೆ ಇರೋವಾಗಲೇ ಕರ್ಕೊಂಬಿಡೋಣ. ಎಣ್ಣೆ ಕಾದಿದೆ, ಸಾಸಿವೆ ಹಾಕೋಣ. ಜೀರಿಗೆ ಹಾಕ್ತಾ ಇದ್ದೀನಿ. ಕಡಲೆಬೇಳೆ ಹಾಕ್ತೀನಿ. ಉದ್ದಿನಬೇಳೆ ಹಾಕೋಣ. ಕಡಲೆಬೇಳೆ ಉದ್ದಿನಬೇಳೆ ಆಗಿದೆ. ಇವಾಗ ಮೆಣಸಿನ್ಕಾಯಿ ಹಾಕೋಣ. ಇವಾಗ ಕರಿಬೇವು ಹಾಕೋಣ. ಹಸಿಮೆಣಸಿನ್ಕಾಯಿ ಮಗ್ಗಿದೆ. ಕೊತ್ತಂಬರಿ ಸೊಪ್ಪು ಹಾಕೋಣ. ಇವಾಗ ಎಲ್ಜಿ ಇಂಗು 1/4 ಸ್ಪೂನಷ್ಟು ಹಾಕ್ತೀನಿ. ಈರುಳ್ಳಿ ಬೆಳ್ಳುಳ್ಳಿ ನಾನು ಉಪಯೋಗಿಸ್ತಾ ಇಲ್ಲ, ನೈವೇದ್ಯಕ್ಕೋಸ್ಕರ. ಮಡಿಯಿಂದ ಈರುಳ್ಳಿ ಬೆಳ್ಳುಳ್ಳಿ ಮಡಿ ಬರಲ್ಲ, ಅದರಿಂದ ನಾನು ಇಂಗನ್ನು ಉಪಯೋಗಿಸಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ನಿಂಬೆ ರಸ ಹಾಕೋಣ. ಕರ್ದಿರೋದು ಕಡಲೆ ಬೀಜ ಹಾಕೋಣ. ಕರ್ದಿರೋದು ಗೋಡಂಬಿ ಹಾಕೋಣ. ಇವಾಗ ಅನ್ನ ಹಾಕೋಣ. ಅನ್ನ ಮಡಿಯಿಂದ ನಾವು ಮಾಡಿರ್ತೀವಿ. ನೀರು ಇದಕ್ಕೆ ತೆಂಗಿನಕಾಯಿ ತುರಿ ಬೇಕಾದರೂ ನಾವು ಬಳಸ್ಕೋಬೋದು. ರುಚಿಕರವಾದ ಪ್ರಸಾದದ ಚಿತ್ರಾನ್ನ ರೆಡಿಯಾಗಿದೆ. ವಿಡಿಯೋ ನೋಡಿದ್ದೀರಾ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.